ಹಲೋ ಫ್ರೆಂಡ್ಸ್, ಇವತ್ತು ನಾನು ತುಂಬ ಸಾಫ್ಟಾಗಿ ಆ್ಯಂಡ್ ಈಸಿಯಾಗಿ ಯಾವ ಥರ ರಾಗಿ ರೊಟ್ಟಿ ಮಾಡೋದಂತ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಇವಾಗ 1/4 ಕಪ್ ಅಷ್ಟು ನಾನು ರಾಗಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ 1.5 ಸ್ಪೂನ್ ಅಷ್ಟು ನಾನು ಗೋಧಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ರಾಗಿ ಹಿಟ್ಟು, ಲಟ್ಸುವಾಗ ಸ್ವಲ್ಪ ಅಂಟುತ್ತೆ. ಹಂಗಾಗಿ ಈಸಿ ಆಗಲಿ ಅಂತ ನಾನು ಗೋಧಿ ಹಿಟ್ಟು ಕಲಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನಾನು ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ. ನಾನು 1/4 ಕಪ್ಪಷ್ಟು ಅಂದರೆ 1 ಸ್ಪೂನ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಲ್ಲ, ಅದಕ್ಕೆ ಇವಾಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ತೆಗೆದುಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ನೀರಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಅಷ್ಟೇ, ಈ ನೀರೇ ಸಾಕು, ಕರೆಕ್ಟ್ ಅಳತೆ ಇದು. ಇವಾಗ ನೀರು ಕುದೀತಾ ಇದೆ. ಆ ನೀರಿಗೆ ನಾವು ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಒಂದು ಸೌಟು ತೆಗೆದುಕೊಂಡು ಈ ಥರ ಕಲಸಿ 1 ಸ್ಪೂನ್ ತೆಗೆದುಕೊಂಡು ಆ ನೀರೆಲ್ಲ ಇರಿದ್ರೆ ಸಾಕು. ನಾವು ಮುದ್ದೆ ರೀತಿಯೆಲ್ಲ ಮಾಡೋದು ಬೇಡ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ. ಒಂದು ತಟ್ಟೆ ಅಥವಾ ಒಂದು ಯಾವ ಥರ ಪಾತ್ರೆ ತೆಗೆದುಕೊಳ್ಳಿ, ಅದನ್ನು ಚೆನ್ನಾಗಿ ಕಲಸೋಕೆ ನಾನಿವಾಗ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಬಿಸಿ ಇರುತ್ತೆ, ಹಂಗಾಗಿ ನಾವೇನು ಮಾಡಬೇಕಂದ್ರೆ ತಣ್ಣೀರಲ್ಲಿ ಕೈ ಇಟ್ಟು ಯಾವ ಥರ ನಾನು ಇವಾಗ ಕಲಿಸ್ತಾ ಇದ್ದೀನಿ ಅದೇ ರೀತಿ ಕಲಸಿ. ಚೆನ್ನಾಗಿ ಸ್ವಲ್ಪ ತಣ್ಣೀರಲ್ಲಿ ಕೈ ಇಟ್ಟು ಕಲಸಿ, ಏನಾಗಲ್ಲ, ಬಿಸಿ ಇರುವಾಗೆ ಕಲಸಿ. ಚೆನ್ನಾಗಿ ಸಾಫ್ಟ್ ಆಗೋ ಥರ, ಆಗ ಮಾತ್ರ ನಮಗೆ ಸಾಫ್ಟಾಗಿ ರೊಟ್ಟಿ ಸಿಗುತ್ತೆ. ಈ ಥರ ನಾನು ಏನು ಮಾಡ್ತಿದ್ದೀನಲ್ಲ ಅದೇ ರೀತಿ ಮಾಡಿರಿ. ಇವಾಗ ನಾನು ಉಂಡೆ ಮಾಡೋಕ್ಕೆ ಪೀಸ್ಗಳನ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಉಂಡೆಗಳನ್ನು ಮಾಡ್ಕೊಂಡಿದ್ವಲ್ಲ, ಇದನ್ನು ನಾವು ಇದರಲ್ಲೇ ಹಾಕ್ಕೊಳ್ಳೋಣ ಒಂದು ಬಾಕ್ಸಲ್ಲಿ. ಯಾಕಂದರೆ ಒಣಗೋಗಬಾರ್ದು ಅಂತೇಳಿ, ಒಣಗಿದರೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಇವಾಗ ನಾನು ಒಂದು ಪ್ಲೇಟ್ ಹಾಕಿ ಮುಚ್ತಿದ್ದೀನಿ. ನಾನು ಫುಲ್ ಮುಚ್ತಾ ಇಲ್ಲ, ಸುಮ್ಮನೆ ಮೇಲೆ ಇಟ್ಟಿದ್ದೀನಿ. ಅದೇ ರೀತಿ ನೀವು ಒಂದು ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಬೌಲಲ್ಲಿ ಹಾಕ್ಕೊಂಡು ನಾವು ಇವಾಗ ಚಪಾತಿನ ಯಾವ ಥರ ಲಟ್ಸ್ತೀವಿ ಅದೇ ಥರ ಇದನ್ನ ಲಟ್ಸ್ತಾ ಇದ್ದೀವಿ. ನಾನು ಇಲ್ಲಿ ಬಂದು ಗೋಧಿ ಹಿಟ್ಟು ತೆಗೆದುಕೊಳ್ತಾ ಇದ್ದೀನಿ ಲಟ್ಟಿಸೋಕೆ. ಈ ಥರ ಲಟ್ಟಿಸಿ, ನಾನು ಯಾವ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ ಅದೇ ಥರ ಲಟ್ಟಿಸಿ. ಸ್ವಲ್ಪ ಚಪಾತಿಗಿಂತ ಸ್ಲೋನೇ ಮಾಡಿ ಈ ಥರ ಲಟ್ಸ್ಕೊಂಡು ಕೆಳಗಡೆ ಮಾತ್ರ ಹಿಟ್ಟು ಹಾಕ್ಕೊಳ್ಳಿ, ಮೇಲೆ ಏನು ಬೇಡ. ನೋಡಿ ಎಷ್ಟು ಒಂಚೂರು ಕೂಡ ಲಟ್ಟಣಿಗೆ ಅಂಟದೇ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಇರುತ್ತೆ. ಅಷ್ಟೇನು ಇದು ಇರೋದಿಲ್ಲ, ಅಂಟೋದೇ ಇಲ್ಲ ನೋಡಿ, ಎಲ್ಲಿ ಹರಿಯೋದಿಲ್ಲ. ಚೆನ್ನಾಗಿ ಚಪಾತಿ ಲಟ್ಸೋ ಹಾಗೇ ಲಟ್ಟಿಸ್ತಿದ್ದೀನಿ. ನೋಡಿ ನೀವೇ ನೋಡ್ತಿದ್ದೀರಲ್ಲ, ಇಷ್ಟೇ. ನಾವೆಷ್ಟು ಬೇಕಾದ್ರೆ ತೆಳ್ಳಗೆ ಕೂಡ ನಾವು ಲಟ್ಸ್ಕೋಬೋದು, ಸ್ವಲ್ಪ ದಪ್ಪ ಕೂಡ ನಾವು ಲಟ್ಸ್ಕೋಬೋದು, ನಮ್ಮ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಇದನ್ನು ತವ ಮೇಲೆ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಂಚು ಬಿಸಿಯಾಗಿದೆ. ನಾನು ಈ ಕಡೆ ಸ್ಲೋ ಇಟ್ಟಿಲ್ಲ ಮತ್ತು ಹೈ ಫ್ಲೇಮಲ್ಲಿ ಇಟ್ಟಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು ಹಸಿ ಬಟ್ಟೆ ತೆಗೆದುಕೊಂಡು ನಾನೇನು ಕೆಳಗಡೆ ಹಿಟ್ಟು ಹಾಕಿದ್ನಲ್ಲ ಅದು ಹೋಗಬೇಕಂತ, ಈಗ ಜೋಳದ ರೊಟ್ಟಿಗೆ ಮಾಡ್ತೀವಲ್ಲ ಅದೇ ರೀತಿ ನಾನು ಹಿಟ್ಟನ್ನು ಒಂದು ಹಸಿ ಬಟ್ಟೆ ಯೂಸ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಇವಾಗ ನೋಡಿ ಮಗ್ಚಾಕೊಳ್ಳೋಣ. ಎಷ್ಟು ಸಾಫ್ಟ್ ಇರುತ್ತೆ, ತುಂಬ ಹೆಲ್ದಿ ಕೂಡ, ಹೈ ಕ್ಯಾಲ್ಶಿಯಮ್ ಇದೆ ಇದರಲ್ಲಿ. ಮಕ್ಕಳಿಗೆ ಕೂಡ ನಾವು ಇದನ್ನು ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ. ಅಷ್ಟು ಸ್ಮೂತಾಗಿರುತ್ತೆ, ಏನು ಗಟ್ಟಿ ಅನಿಸೋದಿಲ್ಲ. ಇಷ್ಟೇ ನೋಡಿ, ಮೃದುವಾದ ರಾಗಿ ರೊಟ್ಟಿ ರೆಡಿ. ನಾನು ಇಲ್ಲಿ ಬಂದು ಪುದೀನ ಚಟ್ನಿಯನ್ನು ಸೈಡ್ ಡಿಶಾಗಿ ತೆಗೆದುಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟನೋ, ಸಾರು ನಿಮ್ಗೆ ಯಾವುದು ಮತ್ತು ಚಟ್ನಿ ಇಷ್ಟನೋ ಅದನ್ನು ತೆಗೆದುಕೊಳ್ಳಿ. ನಾನು ಇಲ್ಲಿ ಬಂದು ಪುದೀನ ಚಟ್ನಿನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಕೂಡ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ, ಕೊನೆಯವರೆಗೂ ನೋಡಿ. ಮತ್ತು ರಾಗಿಗೆ ಮಾತ್ರ ಪುದೀನ ಚಟ್ನಿ ಮತ್ತು ರಾಗಿ ಮುದ್ದೆಗೆ ಕೂಡ ಪುದೀನ ಚಟ್ನಿ ಅಷ್ಟು ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಮಾಡಿ. ಇಲ್ಲಿ ನಾನು ಇವಾಗ ಪುದೀನ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಷ್ಟು ನೋಡಿ: ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಖಾರಕ್ಕೆ ಒಣ ಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ, ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಅದು ಮತ್ತು ಪುದೀನ. ಇದನ್ನೆಲ್ಲ ನಾವು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಚಟ್ನಿ ಮಾಡೋಕ್ಕೆ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಂದು ನಾನು ಏನು ತೆಗೆದು ಇಟ್ಕೊಂಡಿದ್ನಲ್ಲ ಕಡಲೆಬೇಳೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ
ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಇದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಉರಿಯಲ್ಲ. ಹಂಗಾಗಿ ನೋಡಿ ಕಂದು ಬಣ್ಣ ಬಂದಿದೆ. ಇವಾಗ ನಾನು ಈ ಸ್ಟೇಜಲ್ಲಿ ಬಂದು ನಾನು ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಅದರಲ್ಲೇ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದ್ರ ಜೊತೆಗೇನೆ ನಾನು ಬೆಳ್ಳುಳ್ಳಿ ಹುಣಸೆಹಣ್ಣು ಏನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ. ಈಗ ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿತು ಇಷ್ಟೇ. ಮತ್ತು ಒಣ ಮೆಣಸಿನ್ಕಾಯಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಒಂದು ಪ್ಲೇಟಲ್ಲಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಆದಮೇಲೆ ನಾನು ಇವಾಗ ಪುದೀನ ಇದೆಯಲ್ಲ, ಪುದೀನನ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ಅದನ್ನು ಹುರ್ಕೊಳ್ಬೇಕು. ನಾನು ಇವಾಗ ಅದನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಅದನ್ನು ಸಪ್ರೇಟಾಗಿ ಹಾಕ್ಕೊಳ್ಳೋಕ್ಕೆ ಸಪ್ರೇಟಾಗಿ ಹುರ್ಕೊಳ್ತಿದ್ದೀನಿ ಪುದೀನ ಎಲೆಗಳನ್ನು. ನೋಡಿ ಹುರಿದ್ರೆ ಇಷ್ಟೇ ಆಗುತ್ತೆ, ಸ್ವಲ್ಪ ಆಗುತ್ತೆ. ಇದನ್ನು ಸೇರಿಸ್ತಾ ಇದ್ದೀನಿ ಆ ಪ್ಲೇಟ್ ಒಳಗೆ. ಎಲ್ಲ ಒಟ್ಟಿಗೆ ರುಬ್ಕೊಳ್ಳೋಣ. ಇದನ್ನು ಇವಾಗ ಆಯಿತು. ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ತಣ್ಣಗಾಯಿತು. ನಾನು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೀನಿ. ಇದರಲ್ಲೇ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ, ರುಬ್ಕೊಳ್ಳೋಕ್ಕೆ. ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಪುದೀನ ಚಟ್ನಿ. ಎಲ್ಲ ಚಟ್ನಿಗಿಂತ ಪುದೀನ ಚಟ್ನಿ ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒನ್ಸ್ ಟ್ರೈ ಮಾಡಿ ನೋಡಿ. ಆಯಿತು, ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಆಗಿದೆ, ರೆಡಿ ಆಗಿದೆ ಚಟ್ನಿ. ಇವಾಗ ನೋಡಿ ರಾಗಿ ರೊಟ್ಟಿನ ಎಷ್ಟು ಮೃದುವಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು ಒಳಗಡೆ ಕೂಡ ಲೇಯರ್ ಆಗಿ ಬಂದಿರುತ್ತೆ ನೋಡಿ. ನಾನು ಇವಾಗ ಒಂದು ತೆಗೆದುಕೊಂಡು ಅರೆದು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಸಾಫ್ಟ್ ಇದೆ. ನೀವು ಒನ್ಸ್ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.